ಪಂಡಿತರು, ವಿದ್ಯಾ ನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರೂ ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ದಿಯ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ಇದಲ್ಲದೆ ಅವರು ಇನ್ನು ಮುಂದೆ ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು, ತಾನು ಕುಡಿಯುವ ದ್ರಾಕ್ಷರಸವನ್ನು ಅವರಿಗೆ ದಿನವಹಿ ಬಡಿಸುವ ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮೀಶಾಯಲ, ಅಜರ್ಯ ಎಂಬ ಯೆಹೂದ್ಯರು ಸೇರಿದರು. ಕಂಚುಕಿಯರ ಅಧ್ಯಕ್ಷನು ಇವರಿಗೆ ನಾಮಕರಣ ಮಾಡಿ ದಾನಿಯೇಲನಿಗೆ ಬೆಲ್ತೆಶಚ್ಚರ್ ಎಂಬುದಾಗಿಯೂ, ಹನನ್ಯನಿಗೆ ಶದ್ರಕ್ ಎಂಬುದಾಗಿಯೂ, ಮೀಶಾಯಲನಿಗೆ ಮೇಷಕ್ ಎಂಬುದಾಗಿಯೂ, ಅಜರ್ಯನಿಗೆ ಅಬೇದ್ನೆಗೋ ಎಂಬ ಹೆಸರು ಇಟ್ಟನು. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ದಾನಿಯೇಲನು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ಏನಂತೆ ದಾನಿಯೇಲನು ಕಂಚುಕಿಯರ ಅಧ್ಯಕ್ಷನಿಗೆ ವಿಜ್ಞಾಪಿಸಿದನು. ರೈಟ್ ಫ್ರೆಂಡ್ಸ್, ಪೇರೆಂಟ್ಸ್ ತಪ್ಪು ಮಾಡಿದ್ರೆ ಮಕ್ಕಳು ಶಿಕ್ಷಿಸಲ್ಪಡುತ್ತಾರೋ ಎಂಬ ಪ್ರಶ್ನೆ ನೀವು ಕೇಳುವುದಾದರೆ ಅಥವಾ ನಿಮಗೆ ಬರುವುದಾದರೆ ಅದಕ್ಕೆ ಉತ್ತರ ಯಶ್. ರಾಜನು ತಪ್ಪು ಮಾಡಿದ್ರೆ ಪ್ರಜೆಗಳು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೋ? ಯಶ್. ಯೆಹೋಯಾಕೀಮನು ಎಂಬ ರಾಜನು, ಅವನಿಗಿಂತ ಮುಂಚೆ ಇರುವ ರಾಜರುಗಳು ಇಷ್ಟಾನುಸಾರವಾಗಿ ಜೀವಿಸಿದ್ರು. ದೇವರಿಂದ ಕರೆಯಲ್ಪಟ್ಟಂತಹ ಪ್ರಜೆಗಳು, ಅವರನ್ನು ಪರಿಪಾಲಿಸುವ ರಾಜರುಗಳು ದೇವರಿಗೆ ಭಯಪಡಲಾರದೆ ಜೀವಿಸಿದ್ರು. ದೇವರ ಮೇಲಿರುವ ಭಕ್ತಿ ಶ್ರದ್ಧೆಗಳನ್ನೆಲ್ಲ ಮರೆತು ಹೋದ್ರು. ಯೆಶಾಯ ಪ್ರವಾದಿಯ ಮೂಲಕ ದೇವರು 100 ವರ್ಷಗಳ ಹಿಂದೆಯೇ ತನ್ನ ಪ್ರಜೆಗಳಿಗೆ ಎಚ್ಚರಿಸುತ್ತಾರೆ. ಎಷ್ಟು ನಿಖರವಾಗಿ ಎಚ್ಚರಿಸುತ್ತಾರೆ ಎನ್ನುವುದಾದರೆ, ನೀವು ನನ್ನ ಮಾತನ್ನು ಕೇಳದೆ ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇರುವುದರಿಂದ ನಾನು ನಿಮ್ಮನ್ನು ಶತ್ರುಗಳ ಕೈಗೆ ಒಪ್ಪಿಸುತ್ತೇನೆ, ಬಾಬೇಲಿನ ರಾಜನ ಕೈಗೆ ಒಪ್ಪಿಸುತ್ತೇನೆ ಎಂದು ಅಷ್ಟು ಖಚಿತವಾಗಿ. ಯಾರಿಗೆ ಅವರನ್ನು ಒಪ್ಪಿಸಲಿಕ್ಕಿದ್ದಾರೆಂದು? ಯಾವ ರಾಜನು ಬಂದು ಅವರ ಜೀವಿತವನ್ನು ಇಲ್ಲವೇ ಅವರ ಪಟ್ಟಣವನ್ನು, ಅವರ ದೇಶವನ್ನು ನಾಶನ ಮಾಡುತ್ತಾನೆ ಎಂದು ಕ್ಲಿಯರ್ ಆಗಿ ದೇವರು ಯೆಶಾಯನ ಮುಖಾಂತರ, ಅಂದರೆ ಸುಮಾರು 100 ವರ್ಷಗಳ ಹಿಂದೆಯೇ ದೇವರು ಸೂಚಿಸುತ್ತಾರೆ ಇಲ್ಲವೇ ಎಚ್ಚರಿಸುತ್ತಾರೆ. ಅಷ್ಟಕ್ಕೇ ನಿಲ್ಲದೆ ಯೆರೆಮೀಯನ ಮುಖಾಂತರವೂ ಕೂಡ ದೇವರು ಈ ಪ್ರಜೆಗಳನ್ನು ಎಚ್ಚರಿಸುತ್ತಾರೆ. ಸುಮಾರು 23 ವರ್ಷಗಳವರೆಗೂ ಪ್ರತಿ ದಿನವೂ ಸಾವಕಾಶ ಮಾಡದೆ ಪ್ರವಾದಿಗಳನ್ನು ಎಬ್ಬಿಸಿ ಈ ಪ್ರಜೆಗಳು ಬದಲಾಗಬೇಕೆಂದು, ಅವರ ಜೀವಿತಗಳು ಮಾರ್ಪಡಬೇಕೆಂದು, ಅವರು ತಮ್ಮ ಬದುಕು ತಿದ್ದುಕೊಳ್ಳಬೇಕೆಂದು ದೇವರು ಅವರನ್ನು ಎಚ್ಚರಿಸುತ್ತಲೇ ಬಂದ್ರು. ಯಶ್. ಈ ದಿನ ಈ ಕಲ್ವರಿ ಸ್ವರ ಕಾರ್ಯಕ್ರಮದ ಮೂಲಕ, ಈ ವಾಕ್ಯದ ಮೂಲಕ ದೇವರು ನಮ್ಮಲ್ಲಿಯೂ ಕೆಲವರನ್ನು ಎಚ್ಚರಿಸುತ್ತಾ ಇರಬಹುದು. ಆ ದಿನ ಯಾವ ರೀತಿಯಾಗಿ ದೇವರು ತನ್ನ ಪ್ರವಾದಿಗಳನ್ನು, ತಾನು ಆರಿಸಿಕೊಂಡ ಸೇವಕರನ್ನು ಕಳುಹಿಸಿ, ಅಂದರೆ ಸಾವಕಾಶ ಮಾಡದೆ ಪ್ರಜೆಗಳಿಗೆ ಬೇಕಾಗಿರುವಂತಹ ಸಂದೇಶವನ್ನು, ಎಚ್ಚರಿಕೆಗಳನ್ನು ಯಾವ ರೀತಿಯಾಗಿ ಆ ಕಾಲದಲ್ಲಿ ದೇವರು ಮಾಡಿದರೋ, ಎಚ್ಚರಿಸಿದರೋ, ಸರಿಪಡಿಸುವ ಪ್ರಯತ್ನ ಮಾಡಿದರೋ, ಅದೇ ರೀತಿಯಾಗಿ ಈ ದೀನ ಸೇವಕನ ಮೂಲಕ ನಿಮಗೋಸ್ಕರ ಉದಯ ಕಾಲದಲ್ಲಿಯೇ ಎದ್ದು ನಿಮ್ಮ ಆತ್ಮಿಕತೆಯನ್ನು ಹೆಚ್ಚಿಸುವಂತಹ, ಬಲಪಡಿಸುವಂತಹ, ದೇವರ ಹತ್ತಿರಕ್ಕೆ ಸೇರಿಸುವಂತಹ, ನಿಕಟತೆಗೆ ಮತ್ತಷ್ಟು ಸೇರಿಸುವಂತಹ ಸಂದೇಶವನ್ನು ಒದಗಿಸುತ್ತಿದ್ದಾರೆ. ಈ ಸಂದೇಶದ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವಿತ ತಿದ್ದುಕೊಳ್ಳುವುದಾದರೆ ನಿಮಗೆ ಆಶೀರ್ವಾದ. ಹಾಗೆ ಮಾಡಲಾರದೆ ನಿಮ್ಮ ಪಾಪಗಳಲ್ಲಿಯೇ, ನೀವು ಮಾಡುತ್ತಿರುವ ತಪ್ಪುಗಳಲ್ಲಿಯೇ, ಹಾಕುತ್ತಿರುವ ತಪ್ಪು ಹೆಜ್ಜೆಗಳಲ್ಲಿಯೇ ಮುಂದುವರಿಯುವುದಾದರೆ ದೇವರು ನಿರ್ದೇಶಿಸಿರುವಂತಹ ಶಿಕ್ಷೆಯಿಂದ ನೀವು ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇರಲ್ಲ. ನೋಡಿರಿ, ಸುಮಾರು 23 ವರ್ಷಗಳವರೆಗೂ ದೇವರು ಇಸ್ರಾಯೇಲ್ಯರನ್ನು ತನ್ನ ಪ್ರವಾದಿಗಳ ಮುಖಾಂತರ ಎಚ್ಚರಿಸುತ್ತಾರೆ. ಆದರೂ ಮಾರ್ಪಡುವಿಕೆ ಬರಲಿಲ್ಲ. ಆದರೂ ಅವರೊಳಗೆ ಮಾನಸಾಂತರ ಹುಟ್ಟಲಿಲ್ಲ, ಲೆಕ್ಕಿಸಲೇ ಇಲ್ಲ. ಅದೇನೋ ಕೆಲವೊಂದು ಜನ ಲೆಕ್ಕವಿಲ್ಲದ ಜೀವಿತ ಜೀವಿಸುತ್ತಾರೆ, ಭಯವಿಲ್ಲದ ಜೀವಿತ ಜೀವಿಸುತ್ತಾರೆ, ದೇವರಲ್ಲಿ ಭಕ್ತಿ ಇಲ್ಲದ ಜೀವಿತ ಜೀವಿಸುತ್ತಾರೆ. ಏನ್ ಮಾಡ್ತಾರೆ ದೇವರು ಎನ್ನುವಂತೆ ಅಹಂಕಾರ ಪಡ್ತಾರೆ. ಜಾಗ್ರತೆ. ಇಸ್ರಾಯೇಲ್ ದೇಶ ಪರಿಪಾಲಿಸುವಂತಹ ರಾಜನಾದ ಯೆಹೋಯಾಕೀಮನಂಥವನನ್ನೇ ದೇವರು ಶಿಕ್ಷಿಸಿದ್ರು. ಮನಸ್ಸೆ ಎಂಬ ರಾಜನಂಥವನನ್ನೇ ದೇವರು ಶಿಕ್ಷಿಸಿದ್ರು. ದಾವೀದನಂತಹ ತನ್ನ ಹೃದಯಾನುಸಾರನಾದ ರಾಜನನ್ನೇ ದೇವರು ಶಿಕ್ಷಿಸಿದ್ರು. ಹಿಜ್ಕೀಯನಂತಹ ರಾಜನನ್ನೇ ದೇವರು ಶಿಕ್ಷಿಸಿದ್ರು. ಅವನಂಥವರು ಬೇರೆ ಯಾರೂ ಇಲ್ಲ.
ಎಂದು ಬೈಬಲ್ ಹೇಳ್ತದೆ. ಅಂಥವನನ್ನು ಕೂಡ ಅವನು ಗರ್ವ ಪಟ್ಟದ್ದಕ್ಕಾಗಿ ದೇವರು ಶಿಕ್ಷಿಸುತ್ತಾರೆ. ನಿಮ್ಮನ್ನು ಶಿಕ್ಷಿಸುವುದೇನು ದೇವರಿಗೆ ಅಷ್ಟು ದೊಡ್ಡ ಕಷ್ಟವೇ ಅಲ್ಲ. ಆದರೆ ನಿಮ್ಮನ್ನು ಶಿಕ್ಷಿಸುವುದರಲ್ಲಿ ಸಂತೋಷಿಸುವ ದೇವರು ಮಾತ್ರ ನಾನು ಪ್ರಕಟಿಸುವ ದೇವರು ಅಲ್ಲವೇ ಅಲ್ಲ. ನಿಮ್ಮನ್ನು ಶಿಕ್ಷಿಸಬೇಕು ಎನ್ನುವುದು ಆತನ ಇಷ್ಟವಲ್ಲ. ನಿಮ್ಮನ್ನು ರಕ್ಷಿಸಬೇಕು ಎನ್ನುವುದು ಆತನ ಕೋರಿಕೆಯಾಗಿದೆ. ಈ ದಿನ ಈ ವಾಕ್ಯ ಕೇಳ್ತಿರುವ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಆಶಿಸಿದಂತೆ ಜೀವಿಸುವುದಕ್ಕೋಸ್ಕರ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ಒಳ್ಳೆಯದು. ಹಾಗೆ ಮಾಡಲಾರದೆ, ನೀವು ಲೆಕ್ಕಿಸಲಾರದೆ ಜೀವಿಸುವುದಾದರೆ ಕೇಳಿರಿ, ನೀವು ನಿಮ್ಮ ಸ್ವಂತ ಕೈಯಾರೆ ದೇವರ ಶಿಕ್ಷೆಯನ್ನು ತಂದುಕೊಳ್ತೀರಿ. ಎಷ್ಟೇ ಸಾರಿ ಗದರಿಸಿದರು, ಎಷ್ಟೇ ಸಾರಿ ದೇವರು ನಿಮ್ಮೊಂದಿಗೆ ನೇರವಾಗಿ ಮಾತಾಡಿದ್ರು, ನಿಮ್ಮ ಮನಸ್ಸನ್ನು ಮಾರ್ಪಡಿಸಿಕೊಳ್ತಾ ಇಲ್ಲ, ನಿಮ್ಮ ಪದ್ಧತಿಗಳನ್ನು ಮಾರ್ಪಡಿಸಿಕೊಳ್ತಾ ಇಲ್ಲ, ಪಾಪಿಷ್ಟ ಚಟಗಳನ್ನು ಕೂಡ ಬಿಟ್ಟು ಬಿಡುತ್ತಾ ಇಲ್ಲ. ಅದೇ ಪಾಪಿಷ್ಟ ಮಾರ್ಗದಲ್ಲಿ ನೀವು ಮುಂದುವರಿಯುತ್ತಾ ಇದ್ದೀರಿ. ಅದು ಕ್ಷೇಮವಲ್ಲವೆಂದು, ಶೀಘ್ರದಲ್ಲೇ ಶಿಕ್ಷೆ ಬರ್ಲಿಕ್ಕಿದೆ ಎಂಬುದನ್ನು ಮರೆಯಬೇಡಿರಿ. ಆ ದಿನ ಬರುವುದಕ್ಕಿಂತ ಮುಂಚೆಯೇ ಈ ದಿನವೇ ನಿಮ್ಮ ಜೀವಿತ ಕರ್ತನಿಗೆ ಅರ್ಪಿಸಿಕೊಡೋದಾದ್ರೆ ಒಳ್ಳೆಯದು. ದೇವರು ಹೇಳಿದಂತೆಯೇ ನಡೆದಿತ್ತು. ಅಂತಿಮವಾಗಿ ದೇವರು ಹೇಳಿದಂತೆಯೇ ನಡೆಯುತ್ತದೆ. ಕೇಳಿರಿ ಫ್ರೆಂಡ್ಸ್, ಇದನ್ನು ಮರೆಯಬೇಡಿ. ನಾವು ಅಂದುಕೊಂಡಂತೆ ಅಲ್ಲ, ದೇವರು ಅಂದುಕೊಂಡಂತೆಯೇ, ದೇವರು ಅಪ್ಪಣೆ ಕೊಟ್ಟಂತೆಯೇ ನಡೆಯುತ್ತದೆ. ಆತನ ಮಾತನ್ನು ತಿರುಗಿಸಬಲ್ಲವನು ಈ ಲೋಕದಲ್ಲಿ ಯಾರೂ ಇಲ್ಲ. ಆತನು ಶಿಕ್ಷಿಸಲು ಆರಂಭಿಸುವಾಗ ಅದನ್ನು ತಡೆಯಲು ಶಕ್ತಿಯುಳ್ಳವನು ಈ ಲೋಕದಲ್ಲಿ ಯಾರೂ ಇಲ್ಲ. ಆತನು ಅಂದುಕೊಂಡಂತೆಯೇ ನಡೆದಿತ್ತು. ಬಾಬೇಲಿನ ರಾಜನು ಬರ್ತಾನೆಂದು ಹೇಳಿದ ಪ್ರಕಾರ ಬಂದನು. ಯೆರೂಸಲೇಮ್ ಪಟ್ಟಣ ಸುಟ್ಟಾಕ್ತಾನೆಂದು ಹೇಳಿದ ಪ್ರಕಾರವೇ ಸುಟ್ಟು ಹಾಕಿದನು. ನಿಮ್ಮನ್ನು ಬಂದಿಯಾಳುಗಳಾಗಿ ಕೊಂಡೊಯ್ತಾನೆ ಎಂಬುದಾಗಿ ದೇವರು ಹೇಳಿದಂತೆಯೇ ಬಂದಿಯಾಳುಗಳನ್ನಾಗಿಯೇ ಕೊಂಡೊಯ್ದನು. ದೇವರ ಮಾತಿಗೆ ವಿಧೇಯರಾಗದಿದ್ದರೆ, ದೇವರು ಹೇಳಿರುವ ಮಾತನ್ನು ಕೇಳದಿದ್ದರೆ, ದೇವರು ಹೇಳಿದ್ದನ್ನೇ ತಾನು ಮಾತ್ರ ನೆರವೇರಿಸುತ್ತಾರೆ. ದೇವರು ಹೇಳಿದ್ದನ್ನು ನೀವು ಮಾಡದೇ ಇರುವಾಗ ದೇವರು ಹೇಳಿದ್ದನ್ನೇ ತಾನು ಮಾಡುತ್ತಾರೆ. ತಾನು ಮಾಡಿದ್ರು ಪ್ರಿಯರೇ, ಶಿಕ್ಷಿಸುತ್ತೇನೆ ಎಂದು ಹೇಳಿದ್ರು, ಶಿಕ್ಷಿಸಿದ್ರು. ತಂದೆ ತಾಯಿಗಳು ಇಷ್ಟಾನುಸಾರವಾಗಿ ಜೀವಿಸಿದ್ದರಿಂದ, ರಾಜರುಗಳು ರಾಣಿಗಳು ಇಷ್ಟಾನುಸಾರವಾಗಿ ಜೀವಿಸಿದ್ದರಿಂದ ಯಾರು ಕಷ್ಟಗಳ ಪಾಲಾದ್ರು ಗೊತ್ತಾ ನಿಮಗೆ? ಮಕ್ಕಳು ಕಷ್ಟಗಳ ಪಾಲಾದ್ರು. ಬಂಗಾರದಂತಹ ಭವಿಷ್ಯ ಹೊಂದಬೇಕಾದ ಮಕ್ಕಳು ಬಂದಿಯಾಳುಗಳಾಗಿ ಉಳಿದುಕೊಳ್ಳಬೇಕಾಯಿತು. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ಪೇರೆಂಟ್ಸ್, ನೀವು ತಂದೆ ತಾಯಿಗಳಾಗಿ ಬೇಜವಾಬ್ದಾರಿಯಿಂದ ಜೀವಿಸುವುದಾದರೆ, ಭಕ್ತಿ ಇಲ್ಲದಂತೆ ಜೀವಿಸುವುದಾದರೆ, ಇಲ್ಲವೇ ಬದುಕುವುದಾದರೆ ಕೇಳಿರಿ, ಮಕ್ಕಳು ಬಂದಿಯಾಳುಗಳಾಗ್ತಾರೆ. ತಂದೆ ತಾಯಿ ಪ್ರಾರ್ಥನಾ ವೀರರಾಗಿ ಮಕ್ಕಳ ಸುತ್ತಲೂ ಪ್ರಾರ್ಥನೆಯ ಬೇಲಿ ಹಾಕಿಕೊಳ್ಳುವುದಾದರೆ ಮಕ್ಕಳಿಗೆ ಬಂಗಾರದ ಭವಿಷ್ಯ ದೊರಕುತ್ತದೆ. ಹಾಗೆ ಮಾಡಲಾರದೆ ತಾಯಿ ಪ್ರಾರ್ಥನೆ ಮಾಡುವುದಿಲ್ಲ, ತಂದೆಯೂ ಪ್ರಾರ್ಥನೆ ಮಾಡುವುದಿಲ್ಲ, ಇವರಿಬ್ಬರಿಗೂ ಮಕ್ಕಳ ವಿಷಯದಲ್ಲಿ ಶ್ರದ್ಧೆ ಇಲ್ಲ, ದೇವರ ಮೇಲೆ ಭಕ್ತಿ ಇರಲ್ಲ. ಅಂತಹ ಸಮಯದಲ್ಲಿ ಮಕ್ಕಳು ಸೈತಾನನಿಂದ ಬಂದಿಯಾಳುಗಳಾಗುತ್ತಾರೆ. ಸೈತಾನನು ತರುವಂತಹ ಯವನ ಇಚ್ಛೆಗಳಿಗೆ ಬಂದಿಯಾಳುಗಳಾಗ್ತಾರೆ. ಹಾಗೆ ನಿಮ್ಮ ಮಕ್ಕಳು ಹಾಳಾಗದಂತೆ, ಇಲ್ಲವೇ ನಮ್ಮ ಮಕ್ಕಳು ಹಾಳಾಗಿ ಪತನವಾಗಲಾರದಂತೆ ಇರಬೇಕಾದ್ರೆ ಪೇರೆಂಟ್ಸ್ ಪ್ರಾರ್ಥಿಸುವವರಾಗಿರಬೇಕು. ಆ ಕಾಲದಲ್ಲಿ ಆ ರಾಜ್ಯದಲ್ಲಿರುವಂತಹ ಹಿರಿಯರು, ತಾಯಂದಿರು, ಪೇರೆಂಟ್ಸ್, ಪರಿಪಾಲಿಸುವಂತಹ ಇವರೆಲ್ಲರೂ ಸೇರಿ ದೇವರಿಗೆ ವಿರುದ್ಧವಾಗಿ ತಯಾರಾದಾಗ ಶಿಕ್ಷಿಸಲ್ಪಟ್ಟರು ಪ್ರಿಯರೇ, ಬಂದಿಯಾಳುಗಳಾಗಿ ಕೊಂಡೊಯ್ಯಲ್ಪಟ್ರು. ಅವರೊಂದಿಗೆ ಮಕ್ಕಳು ಕೂಡ ಬಂದಿಯಾಳುಗಳಾಗಿಯೇ ಕೊಂಡೊಯ್ಯಲ್ಪಟ್ರು. ಹಾಗೆ ಬಂದಿಯಾಳುಗಳಾಗಿ ಕೊಂಡೊಯ್ಯಲ್ಪಟ್ಟಾಗ ನಡೆದದ್ದೇನೆಂದರೆ, ನೆಬೂಕದ್ನೆಚ್ಚರನು ಒಂದು ಅಪ್ಪಣೆ ಕೊಡ್ತಾನೆ. ಏನೆಂದು ಗೊತ್ತಾ? ಈ ಯಹೂದ್ಯರ ಕುಟುಂಬಗಳಿಂದ ಬಹಳ ಓದಿದಂಥವರನ್ನು, ಸುಂದರವಾದ ಆಕಾರವುಳ್ಳಂಥವರನ್ನು, ತತ್ವಜ್ಞಾನ ತಿಳಿದುಕೊಂಡವರನ್ನು, ಬಹು ತಿಳುವಳಿಕೆ ಉಳ್ಳವರನ್ನು, ನನ್ನ ಬಳಿಯಲ್ಲಿ ಉಳ್ಕೊಳ್ಳಲು ಅರ್ಹತೆ ಉಳ್ಳವರನ್ನು, ಕೆಲವೊಂದು ಯುವಕರನ್ನು ಸೆಲೆಕ್ಟ್ ಮಾಡಿರಿ. ಹಾಗೆ ಸೆಲೆಕ್ಟ್ ಮಾಡು ಅಂದಾಗ ಅಷ್ಟೇ ಅಲ್ಲ, ಅವರು ರಾಜವಂಶದಲ್ಲಿ ಹುಟ್ಟಿದವರಾಗಿರಬೇಕು, ರಾಜ ಕುಟುಂಬದಲ್ಲಿ ಹುಟ್ಟಿದವರಾಗಿರಬೇಕು. ಅಂಥವರನ್ನು ಸೆಲೆಕ್ಟ್ ಮಾಡಿರಿ ಎಂದು ಹೇಳಿದಾಗ ಬಂದಿಯಾಳುಗಳಾದ ಮಕ್ಕಳೇ ಆಗಿದ್ರು. ಆದರೆ ರಾಜನ ಬಳಿಯಲ್ಲಿ ರಾಜನಿಗೆ ಸಹಕಾರಿಗಳಾಗಿರುವುದಕ್ಕಾಗಿ ಕೆಲವೊಂದು ಜನ ಯುವಕರು ಆರಿಸಲ್ಪಟ್ರು. ಆ ರೀತಿಯಾಗಿ ಆರಿಸಲ್ಪಟ್ಟಂತಹ ಯುವಕರಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ, ಪ್ರಾಮುಖ್ಯವಾಗಿ ದಾನಿಯೇಲನು, ಈ 4 ಜನ ಇದ್ರು. ಯಾರು ಈ 4 ಜನ? ರಾಜವಂಶದಲ್ಲಿ ಹುಟ್ಟಿದವರಾಗಿದ್ರು. ರಾಜವಂಶದಲ್ಲಿ ಹುಟ್ಟಿದವರಾಗಿದ್ರು ಅಂದ್ರೆ ಹೇಗೆ ಬೆಳೆದಿರುತ್ತಾರೆ ಒಮ್ಮೆ ಆಲೋಚಿಸಿರಿ. ಅವರ ಸುಖಕ್ಕೆ ಏನಾದರೂ ಕಡಿಮೆ ಇತ್ತಾ? ಸೌಖ್ಯಕ್ಕೆ ಏನಾದರೂ ಕಡಿಮೆ ಇತ್ತು ಅಂತೀರಾ? ಸುಖ ಭೋಗಗಳಿಗೇನಾದರೂ ಕಡಿಮೆ ಇತ್ತು ಅಂತೀರಾ? ಈ ದಿನಗಳಲ್ಲಿಯೂ ನಾವು ನೋಡ್ತೇವೆ,
ತಂದೆ ಒಬ್ಬ ಒಳ್ಳೆ ಆಫೀಸರ್ ಆಗಿರೋದಾದ್ರೆ, ಗೆಜೆಟೆಡ್ ಆಫೀಸರ್ ಆಗಿರೋದಾದ್ರೆ, ಉನ್ನತವಾದ ಅಧಿಕಾರಿ ಆಗಿರೋದಾದ್ರೆ, ಮಕ್ಕಳು ಆ ತಂದೆಗಿರುವ ಅಧಿಕಾರವನ್ನು, ಹುದ್ದೆಯನ್ನು ಆಧಾರ ಮಾಡಿಕೊಂಡು ಇಷ್ಟ ಬಂದಂತೆ ಜೀವಿಸುತ್ತಾರೆ. ಒಂದು ವೇಳೆ ತಂದೆ ಪೊಲೀಸ್ ಆಫೀಸರ್ ಆಗಿರೋದಾದ್ರೆ, ಒಂದು ವೇಳೆ ತಂದೆ ಗವರ್ನಮೆಂಟ್ ಆಫೀಸರ್ ಆಗಿರೋದಾದ್ರೆ, ಉನ್ನತವಾದ ಪದವಿಯಲ್ಲಿರೋದಾದ್ರೆ, ಇಲ್ಲವೇ ಒಬ್ಬ ಪೊಲಿಟಿಷಿಯನ್ ಆಗಿರೋದಾದ್ರೆ, ಪೊಲಿಟಿಷಿಯನ್ ಆಗಿ ಉನ್ನತವಾದ ಪದವಿಯಲ್ಲಿರೋದಾದ್ರೆ, ಅವರ ಮಕ್ಕಳು ಎಲ್ಲರೂ ಹಾಗಿಲ್ಲದಿದ್ದರೂ ಕೂಡ ಕೆಲವರು ತಂದೆಗಿರುವಂತಹ ಪೋಸ್ಟ್ ಅನ್ನು, ಪೊಸಿಷನ್ ಅನ್ನು ಆಧಾರ ಮಾಡಿಕೊಂಡು ಎಷ್ಟು ಮಂದಿ ಮಕ್ಕಳು ಪಾಪಿಷ್ಟ ಕೆಲಸ ಮಾಡುವವರಾಗಿ ಈ ದಿನ ನಾವು ನೋಡ್ತಾ ಇಲ್ಲ? ಕಾರಣವೇನೆಂದರೆ ನಮ್ಮ ತಂದೆ ಪೊಲೀಸ್ ಆಫೀಸರ್. ನನಗೆ ಸಾಟಿ ಯಾರು ಇಲ್ಲ, ನನಗೆ ಕೇಳೋರು ಯಾರೂ ಇಲ್ಲ. ನನ್ನ ತಂದೆ ಗವರ್ನಮೆಂಟ್ ಉನ್ನತ ಅಧಿಕಾರಿಯಾಗಿದ್ದಾರೆ, ನನಗೆ ಪ್ರಶ್ನಿಸೋರು ಯಾರೂ ಇಲ್ಲ. ನನ್ನ ತಂದೆ ರಾಜಕೀಯ ನಾಯಕ, ನಾನೇನ್ ಮಾಡಿದ್ರೂ ನಡೆಯುತ್ತೆ ಎಂಬ ಭಾವನೆ. ಹಣ ಬಹಳ ಇರೋದಾದ್ರೆ, ದುಡ್ಡು ಬಹಳ ಇರೋದಾದ್ರೆ, ಆಸ್ತಿ ಬಹಳ ಇರೋದಾದ್ರೆ, ಅಂದವು ಬಹಳ ಇರೋದಾದ್ರೆ, ಅದನ್ನೇ ಆಧಾರ ಮಾಡಿಕೊಂಡು ಕೆಟ್ಟ ಕೆಟ್ಟ ಕೆಲಸ ಮಾಡುವವರು ಎಷ್ಟು ಜನ ಇಲ್ಲ ಪ್ರಿಯರೇ? ಬಹುಶಃ ಈ ದಿನ ನಿಮ್ಮಲ್ಲಿಯೂ ಕೆಲವರು ಹೇಳಬಹುದು, ಹಾಗಾದ್ರೆ ಬ್ರದರ್, ಮಕ್ಕಳು ಪಾಪಿಷ್ಟ ಕೆಲಸ ಮಾಡಬೇಕಾದ್ರೆ ಪೇರೆಂಟ್ಸ್ ಬಹಳ ದುಡ್ಡಿರಬೇಕೆನ್ನುವುದು ಅಗತ್ಯವಿಲ್ಲ. ಯಾಕೆ? ಇದಕ್ಕಾಗಿ ನಾವೇನು ಬಹಳ ಐಶ್ವರ್ಯವಂತರಲ್ಲ, ಆದ್ರೂ ಸಹ ನಮ್ಮ ಮಕ್ಕಳು ಇಷ್ಟ ಬಂದಂತೆ ಜೀವಿಸ್ತಿದ್ದಾರೆ ಅನ್ನಬಹುದು. ಯಸ್, ಈ ಗುಂಪು ಸಹ ಇದೆ. ತಂದೆ ತಾಯಿ ಕಷ್ಟಪಟ್ಟು ಬೆವರು ಸುರಿಸಿ 10-12 ಗಂಟೆಗಳವರೆಗೂ ಪ್ರಯಾಸಪಟ್ಟು ಕೆಲಸ ಮಾಡುವಾಗ ಮನೆಯಲ್ಲಿರುವವರಿಗೆ ಅನ್ನ ಹಾಕಲು ಸಾಧ್ಯವಾಗುತ್ತೆ. ಏನೋ ಕೂಲಿ ಕೆಲಸ ಮಾಡಿ ದುಡ್ಡು ಸಂಪಾದಿಸುತ್ತಾ ಇದ್ರೆ ಆ ದುಡ್ಡು ಕತ್ಕೊಂಡು ಹೋಗುವ ಮಕ್ಕಳು ಎಷ್ಟು ಜನ ಇಲ್ಲ? ಭೋಗದಿಂದ ಜೀವಿಸುವುದಕ್ಕಾಗಿ, ಇಷ್ಟ ಬಂದಂತೆ ಬದುಕುವುದಕ್ಕಾಗಿ ತಂದೆ ತಾಯಿ ಮಾಡೋದು ಕೂಲಿ ಕೆಲಸ. ಆದ್ರೆ ಮಗನಿಗೆ ಮಾತ್ರ ಮೋಟಾರ್ ಬೈಕ್ ಬೇಕು. ತಂದೆ ತಾಯಿ ಮಾಡೋದು ಮಾತ್ರ ಕೂಲಿ ಕೆಲಸ, ಆದ್ರೆ ಮಗನಿಗೆ ಮಾತ್ರ ಐಫೋನ್ ಬೇಕು. ತಂದೆ ತಾಯಿ ಮಾಡುವಂತಹ ಉದ್ಯೋಗ ಬಹಳ ಚಿಕ್ಕದು, ಆದ್ರೆ ಅವರ ಮಗಳಿಗೆ ಮಾತ್ರ ಬಹಳಷ್ಟು ಬಟ್ಟೆಗಳು ಬೇಕು, ನಾನಾ ವಿಧವಾದ ಡ್ರೆಸ್ಗಳು ಬೇಕು, ಮೈ ತುಂಬಾ ಬಟ್ಟೆಗಳು ಬೇಕು, ಫ್ಯಾಷನ್ ಲೈಫ್ ಬೇಕು. ಯಸ್, ಬದುಕು ಅಲ್ಪ ಸ್ವಲ್ಪ ಆದಾಗಿಯೂ ಕೂಡ ಬಡಾಯಿ ಕೊಚ್ಕೊಳ್ಳುವವರು ಏನು ಕಡಿಮೆ ಇಲ್ಲ ಪ್ರಿಯರೇ. ಪೇರೆಂಟ್ಸ್ ಬಡವರಾದಾಗಿಯೂ ಕೂಡ ಮಕ್ಕಳು ಎಷ್ಟೋ ಪಾಪಿಷ್ಟರಾಗಿ ತಯಾರಾಗ್ತಾ ಇದ್ದಾರಲ್ಲವೇ? ಅಂತಹ ದಿನಗಳಲ್ಲಿ ನಾವಿದ್ದೇವೆ. ಹಾಗಾದ್ರೆ ಜಾಗ್ರತೆಯಿಂದ ಕೇಳ್ರಿ. ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವಂತಹ ಈ ಮಕ್ಕಳು ರಾಜ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ರು, ರಾಜ ವಂಶೀಯರಾಗಿದ್ರು. ಎರಡನೇದು, ಬಹು ಅಂದವಾಗಿದ್ರು, ಬಹು ಸೌಂದರ್ಯವುಳ್ಳವರಾಗಿದ್ರು, ಆಕಾರದಲ್ಲಿ ಯಾವ ಲೋಪ ಇಲ್ಲದವರಾಗಿದ್ರು. ಅಷ್ಟು ಮಾತ್ರವಲ್ಲ, ಬಹು ವಿದ್ಯಾಭ್ಯಾಸ ಮಾಡಿದವರಾಗಿದ್ರು, ಬಹಳ ಓದಿದವರಾಗಿದ್ರು, ಎಲ್ಲಾ ಜ್ಞಾನವುಳ್ಳವರಾಗಿದ್ರು. ರೇರ್ ಆಗಿ ದೊರಕುವಂತಹ ಪ್ರತ್ಯೇಕವಾದ ಮಕ್ಕಳಾಗಿದ್ರು ಇವರು. ಜೆಮ್ಸ್ ಇವರು ಅದ್ಭುತವಾದ ಯವನಸ್ಥರಾಗಿದ್ರು, ಆಕಾರದಲ್ಲಿ ಲೋಪ ಇಲ್ಲದವರಾಗಿದ್ರು, ವಿದ್ಯಾಭ್ಯಾಸದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಿದವರಾಗಿದ್ರು. ಲೋಕದಲ್ಲಿ ಪರಿಪಾಲನೆ ಮಾಡುವುದಕ್ಕಾಗಿ ಯಾವ ಜ್ಞಾನ ಬೇಕಾಗಿತ್ತೋ ಆ ಜ್ಞಾನ ಕಲಿತುಕೊಂಡವರಾಗಿದ್ರು. ಮಾತ್ರವಲ್ಲ, ರಾಜ ವಂಶದಲ್ಲಿ, ರಾಜ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ರು. ಇಷ್ಟೊಂದು ವಿದ್ಯೆ ಉಳ್ಳವರಾಗಿ, ಇಷ್ಟು ಅಂದ ಉಳ್ಳವರಾಗಿ, ರಾಜ ಕುಟುಂಬದಲ್ಲಿ ಹುಟ್ಟಿರುವಂತಹ ಈ ಮಕ್ಕಳಿಗೆ ಆತ್ಮೀಕತೆ ಎನ್ನುವಂಥದ್ದು ಸಾಧ್ಯವಾಗಿರುತ್ತದೆ ಅಂತೀರಾ? ಒಮ್ಮೆ ಆಲೋಚಿಸಿರಿ. ಸಾಧಾರಣವಾಗಿ ನಾವು ಅನ್ನುತ್ತೇವೆ, ಪಂಡಿತ ಪುತ್ರ ಪರಮ ತುಂಟ. ತಂದೆ ತಿಳುವಳಿಕೆ ಉಳ್ಳವನಾಗಿದ್ರೆ, ತಂದೆ ಉನ್ನತವಾದ ಪೋಸ್ಟ್ ಪೊಸಿಷನ್ ಅಲ್ಲಿದ್ರೆ, ಅದೇನೋ ಕೆಲವೊಂದು ಜನ ಮಕ್ಕಳು ತುಂಟರಾಗಿ ತಯಾರಾಗ್ತಾರೆ, ಯಾವ ಪ್ರಯೋಜನವಿಲ್ಲದವರಾಗಿ ತಯಾರಾಗ್ತಾರೆ. ಆದರೆ ಇವರ ವಿಷಯಕ್ಕೆ ಬರೋಷ್ಟೊತ್ತಿಗೆ ಇವರ ಪೇರೆಂಟ್ಸ್ ರಾಜರಾಗಿದ್ರು, ಪರಿಪಾಲನೆ ಮಾಡಿದವರಾಗಿದ್ರು. ಪರಿಪಾಲನೆ ಮಾಡಿರುವಂತಹ ಪೇರೆಂಟ್ಸ್ ಗಳನ್ನು ಹೊಂದಿರುವಂತಹ ಈ ಮಕ್ಕಳು ಆತ್ಮೀಕರಾಗಿರುವುದು ಸಾಧ್ಯ ಅಂತೀರಾ? ಈ ದಿನಮಾನಗಳಲ್ಲಿ ವಾಕ್ಯ ಬೋಧಿಸುವಂತಹ ಸೇವಕರಾಗಿರಬಹುದು, ಇಲ್ಲವೇ ಸೇವೆ ಮಾಡುವಂತವರಾಗಿರಬಹುದು, ಸುವಾರ್ತಿಕರಾಗಿರಬಹುದು, ಇಲ್ಲವೇ ಸಂದೇಶ ಕೊಡುವಂತವರಾಗಿರಬಹುದು. ನಿಮ್ಗೆ ಗೊತ್ತಾ, ಅವರ ಮಕ್ಕಳು ಸರಿಯಾಗಿ ಪ್ರಾರ್ಥನೆ ಮಾಡಲಾರದ ಪರಿಸ್ಥಿತಿ ಇದೆ, ಸರಿಯಾಗಿ ಮೊಳಕಾಲೂರಲಾರದ ಪರಿಸ್ಥಿತಿ ಇದೆ. ತಂದೆಯೊಂದಿಗಾಗ್ಲಿ, ತಾಯಿಯೊಂದಿಗಾಗ್ಲಿ, ಕುಟುಂಬವಾಗಿ ಆಗಲಿ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲಾರದ ಪರಿಸ್ಥಿತಿ ನಾವು ನೋಡ್ತಿದ್ದೇವಲ್ಲವೇ? ಸೇವೆ ಮಾಡುವಂತವರ ಮಕ್ಕಳೇ ಹೀಗಿರೋದಾದ್ರೆ ಇನ್ನು ಸಾಮಾನ್ಯರ ಮಕ್ಕಳು ಹೇಗಿರ್ತಾರೆ ಒಮ್ಮೆ ಆಲೋಚಿಸಿ. ಆದರೆ ದೇವರ ಮಹಿಮೆಗಾಗಿ ಹೇಳ್ತಿದ್ದೇನೆ,
ಪ್ರತಿದಿನ ಖಚಿತವಾಗಿಯೂ ನಾನು ನನ್ನ ಮಕ್ಕಳೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ಮಕ್ಕಳು ನನ್ನೊಂದಿಗೆ, ನಾನು ನನ್ನ ಮಕ್ಕಳೊಂದಿಗೆ ಖಚಿತವಾಗಿಯೂ ಪ್ರಾರ್ಥಿಸ್ತೇನೆ. ಯಾವುದೇ ದೇಶಕ್ಕೆ ಹೋಗ್ಲಿ, ಯಾವುದೇ ಪ್ರಾಂತ್ಯಕ್ಕೆ ಹೋಗಲಿ, ಖಚಿತವಾಗಿಯೂ ಪ್ರತಿದಿನ ನನ್ನ ಮಕ್ಕಳೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಂತದ್ದು ಹುಟ್ಟಿದಂದಿನಿಂದ ಅವರಿಗೆ ಕಲಿಸುತ್ತಾ ಬಂದಿದ್ದೇನೆ. ಅವರು ಸ್ಕೂಲ್ಗೆ ಹೋಗುವಾಗ ಖಚಿತವಾಗಿಯೂ ಮಾರ್ನಿಂಗ್, ಯಾವುದೇ ದೇಶದಲ್ಲಿದ್ದರೂ ಸಹ, ದೇಶದ ಟೈಮ್ ಏನೇ ಆಗಿದ್ರು ಸಹ, ಅವರು ಸ್ಕೂಲ್ಗೆ ಹೋಗುವುದಕ್ಕಿಂತ ಮುಂಚೆ ಖಚಿತವಾಗಿಯೂ ಫೋನ್ ಮಾಡಿ ಪ್ರಾರ್ಥನೆ ಮಾಡ್ತೇನೆ. ಅವರು ಸ್ಕೂಲ್ನಿಂದ ಬಂದ ನಂತರ ಖಚಿತವಾಗಿಯೂ ಫೋನ್ ಮಾಡಿ ಅವರೊಂದಿಗೆ ಮಾತಾಡಿಸುತ್ತೇನೆ. ಅವರು ಮಲಗುವುದಕ್ಕಿಂತ ಮುಂಚೆ ಖಚಿತವಾಗಿಯೂ ಫೋನ್ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದೆ. ಅದೇ ಪದ್ಧತಿ ಈ ದಿನಕ್ಕೂ ಕೂಡ ಮುಂದುವರಿಯುತ್ತಾ ಇದೆ. ಪ್ರಿಯ ತಂದೆಯೆಂದರೆ, ತಾಯಿಯೆಂದರೆ, ಮಕ್ಕಳನ್ನು ನಾವು ಹೇಗೆ ಬೆಳೆಸುತ್ತಿದ್ದೇವೆ? ಸೇವಕರ ಮಕ್ಕಳು ಕೂಡ ಪ್ರಾರ್ಥಿಸುವವರಾಗಿ ಇಲ್ಲದೇ ಇರುವಂತದ್ದು. ಕ್ರೈಸ್ತಿಯ ಕುಟುಂಬ ಆದಾಗ್ಯೂ ಮಕ್ಕಳು ದೇವರಿಂದ ದೂರ ಜೀವಿಸುವುದನ್ನು ಈ ದಿನ ನಾವು ನೋಡ್ತಿದ್ದೇವೆ. ಆದರೆ ಇವರ ವಿಷಯದಲ್ಲಿ ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ, ರಾಜವಂಶದಲ್ಲಿ ಸುಖ ಭೋಗಗಳೊಂದಿಗೆ, ಆಸ್ತಿ ಪಾಸ್ತಿಗಳೊಂದಿಗೆ, ಅಂದ ಚಂದದೊಂದಿಗೆ, ಸಿರಿ ಸಂಪತ್ತಿನೊಂದಿಗೆ ಮುಳುಗಿ ತೇಲಾಡುವ ಈ ಯವನಸ್ಥರೊಳಗೆ ಇರುವ ವಿಶೇಷತೆ ಏನೆಂದರೆ, ಇವರು ಬಹಳ ಆತ್ಮಿಕರಾಗಿದ್ರು. ವಿದ್ಯಾವಂತರಾಗಿದ್ರು ಸಹ ಆತ್ಮಿಕರಾಗಿದ್ರು. ಸುಂದರವಾಗಿದ್ರು ಸಹ ಆತ್ಮಿಕರಾಗಿದ್ರು. ತಂದೆ ತಾಯಿಗಳು ದೊಡ್ಡ ವ್ಯಕ್ತಿಗಳಾಗಿದ್ರು ಸಹ ಆತ್ಮಿಕರಾಗಿದ್ರು. ಆಸ್ತಿ ಪಾಸ್ತಿಗಳಿದ್ರು, ಆತ್ಮಿಕರಾಗಿದ್ರು. ಇದು ಸಾಧ್ಯ ಅಂತೀರಾ? ಇವರಿಗೆ ಸಾಧ್ಯವಾಯ್ತು. ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಎಂಬ ಇವರಿಗೆ ಸಾಧ್ಯವಾಯ್ತು. ಮತ್ತೆ ನಿಮ್ಮ ಸಂಗತಿ ಏನು? ತಮ್ಮ ತಂಗಿಯಂದರೆ ನಿಮ್ಮ ಸಂಗತಿ ಏನು? ಸ್ವಲ್ಪ ಸೌಂದರ್ಯವುಳ್ಳವರಾಗಿರುವುದಕ್ಕೆ ಆ ಸೌಂದರ್ಯವನ್ನೇ ಆಧಾರ ಮಾಡಿಕೊಂಡು ಆತ್ಮಿಕತೆಯನ್ನು ಹಾಳು ಮಾಡಿಕೊಳ್ತಾ ಇಲ್ಲವೋ? ಸ್ವಲ್ಪ ಆಸ್ತಿವಂತರಿಗೆ ಹುಟ್ಟಿರುವುದರಿಂದ ಆ ಆಸ್ತಿಯನ್ನೇ ಆಧಾರ ಮಾಡಿಕೊಂಡು ಕೆಟ್ಟ ಕೆಲಸಗಳನ್ನು ನೀವು ಮಾಡ್ತಾ ಇಲ್ಲವೋ? ಸ್ವಲ್ಪ ಅಧಿಕಾರ ಉಳ್ಳ ತಂದೆಗೋ ತಾಯಿಗೋ ಹುಟ್ಟಿರುವುದರಿಂದ ಅವರ ಅಧಿಕಾರ ಆಧಾರ ಮಾಡಿಕೊಂಡು ಕೆಟ್ಟ ದಾರಿಯಲ್ಲಿ ನೀವು ತಿರುಗಾಡ್ತಾ ಇಲ್ಲವೋ? ಒಮ್ಮೆ ಆಲೋಚಿಸಿರಿ. ಆದರೆ ಈ ಯವನಸ್ಥರು ಆತ್ಮಿಕರಾಗಿದ್ರು. ಅಂದರೆ ಎಷ್ಟೇ ಆಸ್ತಿ ಇದ್ರೂ ಕೂಡ ಆತ್ಮೀಕರಾಗಿ ಜೀವಿಸುವುದು ಸಾಧ್ಯವಾಗಿದೆ ಎಂದು ನಿರೂಪಿಸುತ್ತಿದ್ದಾರೆ. ಅಧಿಕಾರ ಉಳ್ಳಂತಹ ತಂದೆಗೆ ತಾಯಿಗೆ ಹುಟ್ಟಿದಾಗಿಯೂ ಕೂಡ ಆತ್ಮೀಕರಾಗಿ ಜೀವಿಸುವುದು ಸಾಧ್ಯವಾಗುತ್ತದೆ ಎಂದು ನಿರೂಪಿಸುತ್ತಿದ್ದಾರೆ. ಆಕಾರದಲ್ಲಿ ಯಾವ ಲೋಪವಿಲ್ಲದಿದ್ದರೂ ಸಹ, ಬಹು ಸೌಂದರ್ಯವೂ ಅಂದವೂ ಉಳ್ಳಂತಹ ವ್ಯಕ್ತಿಗಳಾಗಿದ್ದರೂ ಸಹ ಆತ್ಮಿಕರಾಗಿ ಜೀವಿಸುವುದು ಸಾಧ್ಯವೇ ಎಂದು ನಿರೂಪಿಸುತ್ತಿದ್ದಾರೆ. ಕೆಲವರು ಹೇಳಬಹುದು, ನನ್ನ ಅಂದವೇ ನನಗೆ ನಾಶ ಮಾಡ್ತಿದೆ. ಎಸ್, ಬಹಳಷ್ಟು ಜನರ ಜೀವಿತದಲ್ಲಿ ಅಂದವೇ ಅವರಿಗೆ ನಾಶ ಮಾಡ್ತಿದೆ. ಬಹಳಷ್ಟು ಜನರ ಜೀವಿತದಲ್ಲಿ, ಸ್ಪೆಷಲಿ ಯವನಸ್ಥರ ಜೀವಿತದಲ್ಲಿ, ಪೇರೆಂಟ್ಸ್ ಗಳಿಗಿರುವ ಅಧಿಕಾರವೇ ಅವರಿಗೆ ಆಧಾರವಾಗಿ ಮಾರ್ಪಟ್ಟಿದೆ. ಎದಕ್ಕಾಗಿ? ಪಾಪಿಷ್ಟ ಕೆಲಸ ಮಾಡುವುದಕ್ಕಾಗಿ. ಎಸ್, ಆದರೆ ಯವನಸ್ಥರು ನಿರೂಪಿಸುತ್ತಿದ್ದಾರೆ ಏನೆಂದರೆ, ನಾವು ಅಂದವಾಗಿದ್ದಾಗಿಯೂ ಕೂಡ ಆತ್ಮಿಕವಾಗಿ ಜೀವಿಸಿದೆವು ಎಂದು. ನಮ್ಮ ಪೇರೆಂಟ್ಸ್ ಅಧಿಕಾರಿಗಳಾದಾಗ್ಯೂ ಕೂಡ ನಾವು ಆತ್ಮಿಕರಾಗಿ ಜೀವಿಸಿದ್ದೇವೆ ಎಂದು. ಎಲ್ಲಾ ವಿದ್ಯಾಭ್ಯಾಸ ಮಾಡಿದಾಗಿಯೂ ನಾವು ಆತ್ಮೀಕರಾಗಿ ಜೀವಿಸಲು ಸಾಧ್ಯವಾಯಿತು ಎಂಬುದಾಗಿ. ಒಂದು ಹುಡುಗಿ ಸುಂದರವಾಗಿ ಕಾಣಿಸಿದ್ರೆ ಸಾಕು, ಎಷ್ಟೋ ಜನ ಹುಡುಗರು ಬೆನ್ ಬೀಳ್ತಾರೆ. ನಂತರ ಒಬ್ಬನ ಪ್ರೀತಿಯಲ್ಲಿ ಬೀಳ್ತಾಳೆ. ಆ ನಂತರ ಓದುವುದನ್ನೆಲ್ಲ ಬಿಟ್ಟು ಬಿಡುತ್ತಾಳೆ. ಆ ನಂತರ ಆ ಹುಡುಗಿಯ ಬದುಕು ಬೀದಿ ಪಾಲಾಗ್ತದೆ. ಈ ದಿನ ನಾವು ನೋಡ್ತಿರೋದೇ. ಒಮ್ಮೆ ಒಂದು ಬಡ ಕುಟುಂಬ ಇತ್ತು. ಅವರು ನನ್ನ ಬಳಿಗೆ ಬಂದು ಸಾಧಾರಣವಾಗಿ ಹೇಳೋದೇನು ಗೊತ್ತಾ? ಅಯ್ಯ, ನಮ್ಮ ಮಗಳಿಗಾಗಿ ಪ್ರಾರ್ಥನೆ ಮಾಡುವೀರಾ? ಬಹಳ ಒಳ್ಳೆ ಹುಡುಗಿ ಪ್ರಿಯರೇ, ಬಹಳ ಚೆನ್ನಾಗಿರುವ ಹುಡುಗಿ. ಆದರೆ ಒಂದು ಕಡೆ ಇರೋದಿಲ್ಲ. ಒಬ್ಬ ಬಾಯ್ ಫ್ರೆಂಡ್ ಇದ್ದನಂತೆ. ಆಕೆಯ ತಂದೆ ಹೇಳ್ತಾನೆ, ಅಯ್ಯ, ನಮ್ಮ ಮಗಳನ್ನು ಕಾಪಾಡಿಕೊಳ್ಳಲು ನಾವು ನಮ್ಮ ಮನೆಯನ್ನೇ ಬದಲಾಯಿಸಿದ್ದೇವೆ. ಆದರೂ ಅಲ್ಲಿಗೂ ಸಹ ಬಾಯ್ ಫ್ರೆಂಡ್ಸ್ ಬರ್ತಾರೆ. ಅಲ್ಲಿಂದ ಮತ್ತೊಂದು ಕಡೆಗೆ ಮನೆ ಬದಲಾಯಿಸಿದೆವು. ಹೇಗೆ ಅವರಿಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಅಡ್ರೆಸ್. ಹೇಗೆ ಗೊತ್ತಾಗೋದೇನೋ ಈ ಮಹಾತಾಯಿಯೇ ಹೇಳ್ತಾಳೆ. ಅಲ್ಲಿಗೂ ಬಾಯ್ ಫ್ರೆಂಡ್ಸ್ ಬರುತ್ತಾರೆ. ಆ ತಂದೆ ಹೇಳ್ತಾನೆ, ಈಗ ಮನೆ ಬದಲಾಯಿಸ್ಲಿಕ್ಕಾಗದೆ ಸಾಯ್ತಾ ಇದ್ದೇವೆ ಬ್ರದರ್ ಅಂದ. ಬಡವರೇ ತಮ್ಮ ಮಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಎಷ್ಟು ತೊಂದರೆ ಪಡ್ತಿದ್ದಾರೆ ಗೊತ್ತಾ? ಕಾರಣ ಏನೆಂದು ನೋಡುವುದಾದ್ರೆ, ಸ್ವಲ್ಪ ಬೆಳ್ಳಗಿದ್ದಳು ಅಷ್ಟೇ. ಏನು ಕಾರಣ ಅಂದಾಗ, ಸ್ವಲ್ಪ ಅವಳ ರೂಪರೇಖೆ ಚೆನ್ನಾಗಿತ್ತಂತೆ. ತಂದೆ ತಾಯಿಗಳಿಗೆ ನರಕ ಯಾತನೆ ತೋರಿಸ್ತಿದ್ದಾಳೆ ಪ್ರಿಯರೇ. ಆಕೆಗಿರುವಂತಹ ಅಂದದ ನಿಮಿತ್ತವಾಗಿ, ಆಕಾರದ ನಿಮಿತ್ತವಾಗಿ ಕಾಡಿಸಿ ಪೀಡಿಸುತ್ತಿದ್ದಾಳೆ ಪ್ರಿಯರೇ. ತಂದೆ ತಾಯಿಗಳನ್ನು ಬಹಳವಾಗಿ ಪೀಡಿಸುತ್ತಾ ಇದ್ದಳು. ತಮ್ಮಂದರೇ, ತಂಗಿಯಂದರೇ, ನೀವು ಕೂಡ ಈ ಜಾತಿಗೆ ಸೇರಿದವರಾಗಿದ್ದೀರಾ? ನಿಮ್ಮ ತಾಯಿಗಿರುವ ಒಳ್ಳೆಯತನವೋ, ನಿಮ್ಮ ತಂದೆಗಿರುವ ಅಂದವೋ ನಿಮಗೂ ಬರುವುದರಿಂದ ಆ ಅಂದವನ್ನು ಆಧಾರ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ಕಾಡಿಸುತ್ತಾ ಇದ್ದೀರಾ?
ಅದು ಕ್ಷೇಮವಲ್ಲ ಪ್ರಿಯರೇ. ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಇವರು ಬಹಳ ಅಂದವಾಗಿದ್ರು, ಆದರೆ ಕೇಳ್ರಿ, ಆತ್ಮಿಕರಾಗಿದ್ರು. ಹೇಳಿ ಪ್ರಿಯರೇ, ಅಂದವುಳ್ಳವರಾಗಿದ್ರು, ಆತ್ಮಿಕರಾಗಿದ್ರು. ಎಷ್ಟು ಆತ್ಮಿಕರಾಗಿದ್ರು ಗೊತ್ತಾ? ರಾಜನು ಅಪ್ಪಣೆ ಕೊಡ್ತಾನೆ, ಏನೆಂದು ಗೊತ್ತಾ? ಯಾರೆಲ್ಲ ನನ್ನ ಸಮಕ್ಷಮದಲ್ಲಿದ್ದುಕೊಂಡು ಮುಂಬರುವ ದಿನಗಳಲ್ಲಿ ನನ್ನ ಪರಿಪಾಲನೆಯಲ್ಲಿ ಪಾಲ್ಗೊಳ್ಳುವವರಾಗಿದ್ದಾರೋ ಅವರೆಲ್ಲರೂ ಕೂಡ ನನ್ನೊಂದಿಗೆ ಊಟ ಮಾಡಬಹುದು. ರಾಜನು ಭುಜಿಸುವಂತಹ ಶ್ರೇಷ್ಠವಾದಂತಹ ಭೋಜನ ಪದಾರ್ಥಗಳು, ಶ್ರೇಷ್ಠವಾದಂತಹ ದ್ರಾಕ್ಷ ರಸವನ್ನು ಅವರು ಕೂಡ ಸೇವಿಸಬಹುದು. ರಾಜನೊಂದಿಗೆ ಸೇರಿ ಭೋಜನ ಮಾಡುವುದು ಅಂದ್ರೆ ಮಹಾ ಧನ್ಯತೆವಾಗಿ, ಭಾಗ್ಯವಾಗಿ ಭಾವಿಸುತ್ತಾರಲ್ಲವೇ? ಅಂತಹ ಸಮಯದಲ್ಲಿ ಈ ಯವನಸ್ಥರು ತಮ್ಮ ಮೇಲಧಿಕಾರಿಗೆ ಹೇಳ್ತಾರೆ, ಮನವಿ ಮಾಡಿಕೊಳ್ತಾರೆ, ಏನೆಂದು ಗೊತ್ತಾ? ನಾವು ಈ ಭೋಜನ ಮಾಡಲಾರೆವು, ಈ ಪಾನೀಯ ಕುಡಿಯಲಾರೆವು. ಯಾಕೆ? ಎದಕ್ಕಾಗಿ? ನಮ್ಮದೇ ಆದ ಕೆಲವು ಪದ್ಧತಿಗಳಿವೆ. ಯಾವುದು ತಿನ್ನಬೇಕೆಂದು, ಯಾವುದು ತಿನ್ನಬಾರದೆಂದು ನಮ್ಮದೇ ಆದ ನಿಯಮ ಮುಂಚಿತವಾಗಿಯೇ ನಮಗೆ ತಿಳಿಸಲಾಗಿದೆ. ನೀವು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ಧರ್ಮಶಾಸ್ತ್ರದಲ್ಲಿ ಯಹೂದ್ಯರು ಏನೆಲ್ಲ ತಿನ್ನಬಹುದೆಂದು, ಏನೆಲ್ಲ ತಿನ್ನಬಾರದೆಂದು ಲಿಖಿಸಲ್ಪಟ್ಟಿದೆ. ಈಗ ಅವರು ಏನು ತಿನ್ನಬೇಕು, ಏನು ತಿನ್ನಬಾರದು ಎಂದು ಅವರಿಗೆ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಿರುವುದು ಯಾವುದು ಗೊತ್ತಾ? ಧರ್ಮಶಾಸ್ತ್ರ, ದೇವರ ವಾಕ್ಯ. ದಾನಿಯೇಲನು ದೇವರ ವಾಕ್ಯವನ್ನು ಧ್ಯಾನಿಸಿದವನಾದದರಿಂದ, ಧರ್ಮಶಾಸ್ತ್ರವನ್ನು ಪಠಿಸಿದವನಾಗಿರೋದ್ರಿಂದ ಧರ್ಮಶಾಸ್ತ್ರವೇ ದಾನಿಯೇಲನನ್ನು ಈ ದಿನ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಿದೆ. ದೇಶವಲ್ಲದ ದೇಶದಲ್ಲಿದ್ದಾರೆ, ಯವ್ವನ ಪ್ರಾಯದಲ್ಲಿದ್ದಾರೆ, ಪಾಪ ಮಾಡುವುದಕ್ಕಾಗಿ ಅನುಕೂಲವಾದಂತಹ ಸ್ಥಳದಲ್ಲಿದ್ದಾರೆ. ಅಧಿಕಾರಿಗಳೇ ತಮ್ಮನ್ನು ತಾವು ಅಪವಿತ್ರಪಡಿಸಿಕೊಳ್ಳುವ ವೇಳೆಯಲ್ಲಿದ್ದಾರೆ. ಅಂಥದರಲ್ಲಿ ದಾನಿಯೇಲ ಪರಿಶುದ್ಧತೆ ಕಾಪಾಡಿಕೊಳ್ಳಲು ಕಾರಣ ಗೊತ್ತಾ? ತಾನು ಓದಿರುವಂತಹ ವಾಕ್ಯ. ಈ ಆಹಾರ ತಿನ್ನಬಾರದು, ಈ ಪಾನೀಯ ಕುಡಿಯಬಾರದು ಎನ್ನುವಂತಹ ಧ್ಯಾಸ, ಎನ್ನುವಂತಹ ಜ್ಞಾನ ದಾನಿಯೇಲನಿಗೆ ಎಲ್ಲಿಂದ ಬಂದಿತು? ಅವನು ಓದಿರುವಂತಹ ಗ್ರಂಥದಿಂದ ಬಂತು. ಪ್ರಿಯ ಸಹೋದರ ಸಹೋದರಿಯರೇ, ಈ ಪರಿಶುದ್ಧ ಸತ್ಯವೇದವು ಯಾವುದನ್ನು ಮಾಡಬೇಕೆಂದು, ಯಾವುದನ್ನು ಮಾಡಬಾರದೆಂದು, ಯಾವುದನ್ನು ಕುಡಿಯಬೇಕೆಂದು, ಯಾವುದನ್ನು ಕುಡಿಯಬಾರದೆಂದು, ಯಾವುದನ್ನು ಮುಟ್ಟಬೇಕೆಂದು, ಯಾವುದನ್ನು ಮುಟ್ಟಬಾರದೆಂದು, ಯಾವುದನ್ನು ತಿನ್ನಬೇಕೆಂದು, ಯಾವುದನ್ನು ತಿನ್ನಬಾರದೆಂದು, ಎಲ್ಲಿಗೆ ಹೋಗಬೇಕೆಂದು, ಎಲ್ಲಿಗೆ ಹೋಗಬಾರದೆಂದು, ಹೀಗೆ ಏನ್ ಮಾಡಬೇಕೆಂದು, ಏನ್ ಮಾಡಬಾರದೆಂದು ಮನುಷ್ಯನಿಗೆ ಸೂಚನೆ ಕೊಡುವಂಥದ್ದೇ ಈಗೋ ಈ ಪರಿಶುದ್ಧ ಸತ್ಯವೇದ ಆಗಿದೆ. ಬಹಳ ಸಂದರ್ಭಗಳಲ್ಲಿ ತಮ್ಮ ತಂಗಿಯಂದಿರು ನನಗೆ ಕೇಳ್ತಾರೆ, ಅಣ್ಣ, ನಾನು ಪರಿಶುದ್ಧನಾಗಿ ಜೀವಿಸಬೇಕಾದ್ರೆ ಏನ್ ಮಾಡಬೇಕು? ಪರಿಶುದ್ಧ ಸತ್ಯವೇದ ಓದಿರಿ ಅನ್ನುತ್ತೇನೆ. ಭಕ್ತನಾದ ದಾವೀದನು ಹೇಳುತ್ತಾನೆ, ಪಾಪ ಮಾಡದಂತೆ, ನಾನು ಪಾಪ ಮಾಡದಂತೆ ನಿನ್ನ ಧರ್ಮಶಾಸ್ತ್ರವನ್ನು, ನಿನ್ನ ವಾಕ್ಯವನ್ನು ನನ್ನ ಹೃದಯದೊಳಗೆ ಭದ್ರವಾಗಿಟ್ಟುಕೊಂಡಿದ್ದೇನೆ ಅನ್ನುತ್ತಾನೆ. ಯಶ್, ದೇವರ ವಾಕ್ಯವೇ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ, ಪರಿಶುದ್ಧವಾದ ಮಾರ್ಗದಲ್ಲಿ ನಡೆಸುತ್ತದೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಪೇರೆಂಟ್ಸ್ ಪರಿಶುದ್ಧರಾಗಿ ಜೀವಿಸಬೇಕು, ಪ್ರಾರ್ಥನಾ ವೀರರಾಗಿ ಜೀವಿಸಬೇಕು, ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸಬೇಕು. ಅವರ ಮಾದರಿ, ಅವರ ಮಕ್ಕಳನ್ನು ದೇವರೇ ನಿಮ್ಮ ಮಾರ್ಗದಲ್ಲಿ ನಡೆಸಬೇಕು. ಅಂತಹ ಕೃಪೆಯನ್ನು ದಯಪಾಲಿಸಿರಿ. ಅವರು ರಾಜಕುಮಾರರೇ ಆಗಿದ್ರು, ಬಹಳ ಅಂದವಾಗಿದ್ರು, ಮಹಾಜ್ಞಾನಿಗಳಾಗಿದ್ರು. ಆದಾಗ್ಯೂ ಕೂಡ ಪರಿಶುದ್ಧರಾಗಿ ಜೀವಿಸುತ್ತಾರೆ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಯವ್ವನ ಪ್ರಾಯದಲ್ಲಿ ಎಡವಿ ಬೀಳದಂತೆ ತಮ್ಮನ್ನು ತಾವು ಕಾಪಾಡಿಕೊಂಡ ಈ ಯವನಸ್ಥರಿಗಾಗಿ ನಿಮಗೆ ವಂದನೆಗಳು. ದಾನಿಯೇಲನು ತನ್ನ ಜೀವಿತವನ್ನು ಒಂದು ಮಾದರಿಕರವಾಗಿ ಮಾರ್ಪಡಿಸಿಕೊಳ್ಳುತ್ತಾನೆ. ತನ್ನ ಸುತ್ತಲಿರುವಂತಹವರಿಗೆ ಮಾರ್ಗವನ್ನು ತೋರಿಸುವಂತಹ ಅದ್ಭುತನಾದ ನಾಯಕನಾಗಿ ತಯಾರಾದನು. ಈ ದಿನ ನಮ್ಮಲ್ಲಿ ಕೆಲವರು ಸ್ವಲ್ಪ ಆಕಾರ ಇದ್ದಿದ್ದಕ್ಕಾಗಿ, ಸ್ವಲ್ಪ ವಿದ್ಯಾಭ್ಯಾಸ ಚೆನ್ನಾಗಿದ್ದಕ್ಕಾಗಿ, ಬಹಳ ದುಡ್ಡಿದ್ದಕ್ಕಾಗಿ, ಇಲ್ಲವೇ ತಂದೆ ತಾಯಿ ಹುದ್ದೆಯಲ್ಲಿದ್ದಕ್ಕಾಗಿ, ಪದವಿಯಲ್ಲಿದ್ದಕ್ಕಾಗಿ, ಅಧಿಕಾರದಲ್ಲಿದ್ದಕ್ಕಾಗಿ, ಅವರ ಅಧಿಕಾರವನ್ನು, ಹುದ್ದೆಯನ್ನು, ಪದವಿಯನ್ನು ಆಧಾರ ಮಾಡಿಕೊಂಡು ಹಾಳಾಗುವಂತಹ ಮಕ್ಕಳು ಬಹಳಷ್ಟು ಜನ ಇದ್ದಾರೆ. ಅವರ ಮಾರ್ಗಗಳಲ್ಲಿ ನಮ್ಮ ಮಕ್ಕಳು ಹೋಗಲಾರದಂತೆ ಸಹಾಯ ಮಾಡಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.